ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ಗೆ ಬ್ಲೌಸ್ ಡಿಸೈನ್ ಮಾಡುವಾಗ ಬ್ಲೌಸ್ ಪೀಸ್ ಮೇಲೆ ಹೇಗೆ ಮಾರ್ಕಿಂಗ್ ಮಾಡ್ಬೋದು ಸುಲಭವಾಗಿ ಅಂತ ಹೇಳ್ತೀನಿ. ಈಗ ಒಂದು ಟೇಪ್ ಬೇಕು, ಒಂದು ಮಾರ್ಕಿಂಗ್ ಚಾಕು, ಆಮೇಲೆ ಒಂದು ಸ್ಕೇಲು, ಇನ್ನೊಂದು ಬ್ಲೌಸ್ ಪೀಸು, ಅಳತೆ ಬ್ಲೌಸು, ಆಮೇಲೆ ಕರ್ವ್ ಇದ್ದರೆ ರೌಂಡ್ ಶೇಪ್ ಹಾಕೋದಕ್ಕೆ ಚೆನ್ನಾಗಾಗುತ್ತೆ, ಕರ್ವ್ ಇದ್ದರೆ ಕರ್ವ್ ತಗೋಬೇಕು. ಆಮೇಲೆ ಬ್ಲೌಸ್ ಪೀಸನ್ನು ಹೀಗೆ ಹಾಕ್ಕೊಂಡು ಅಗಲ ಎಷ್ಟಿದೆ ಅಂತ ನೋಡ್ಕೊಬೇಕು. ಇದು 28.5 ಇದೆ. 28.5 ಇದ್ದರೆ ಅದರ ಅರ್ಧ ಮಾಡ್ಕೊಳ್ಳಿ. 28.5 ಅರ್ಧ 14.25 ಬರುತ್ತೆ. 14.25 ಇಲ್ಲ ಅಂದರೆ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ವಿಧಾನದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 14.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕಾಲಿಗೆ ಒಂದು ಮಾರ್ಕು ಮಾಡ್ಕೊಳ್ಳಿ. ಬಾರ್ಡರ್ ಇಲ್ಲ, ಇದಕ್ಕೆ ಬಾರ್ಡರ್ ಇದ್ದರೆ ಕೂಡ ಅದಕ್ಕೆ 1 ಇಂಚ್ ಆಗುವಷ್ಟು ಬಾರ್ಡರ್ಗಿಂತ ಮೇಲೆ 1 ಇಂಚನ್ನು ಬಿಟ್ಕೊಳ್ಳಿ. ಬಾರ್ಡರ್ ಕಟ್ಟಾಗತ್ತೆ ಆರಿ ವರ್ಕಿಗೆ. ಈಗ ಬ್ಲೌಸಿನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಶೋಲ್ಡರಿಂದ ನಾರ್ಮಲ್ ಆಗಿ ಬ್ಲೌಸು 14 ಇರುತ್ತೆ, ಇದು 13.5 ಇದೆ. ನಾನು 14 ಇಡ್ತೀನಿ. ನಾವು ಹಾಕಿರೋ ಮಧ್ಯ ಲೈನ್ ಇದೆಯಲ್ಲ, ಇಲ್ಲಿ ಪಾಯಿಂಟು, ಅದಕ್ಕೆ ಇಲ್ಲಿಂದ 14ಕ್ಕೆ ಮಾರ್ಕ್ ಮಾಡಿ. 14ಕ್ಕೆ ಮಾರ್ಕ್ ಮಾಡಿ. ಆಮೇಲೆ ಸ್ಕೇಲಿಂದ ಮಧ್ಯಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಮಧ್ಯಕ್ಕೊಂದು ಲೈನ್ ಹಾಕ್ಕೊಂಡು ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಈಗ ನೆಕ್ ವಿಡ್ತು ಇಲ್ಲಿಂದ ಕೂಡ ನೀವು ಹಿಡ್ಕೊಂಡು ಲೈನ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಇಟ್ಕೊಂಡು ಈ ಥರ ನೋಡ್ಬೋದು. 2.5 ಇಡ್ತೀನಿ ನಾನು. ಕಾಮನ್ ಮೆಜರ್ಮೆಂಟು 2.5. ಈ ಕಡೆನೂ 2.5. ಎರಡನ್ನು ಸೇರಿ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ ಉದ್ದ ಎಷ್ಟಿದೆ ಅಂತ ನೋಡಬೇಕು. ಇದನ್ನು ಇಲ್ಲಿ ಕೂಡ ಒಂದು ಮಾರ್ಕ್ ಹಾಕ್ಕೋಬೋದು. ಇಲ್ಲ ಅಂದರೆ ನೆಕ್ ಡೀಪು 8.5 ಇದೆ ಇದರ ಡೀಪು.
ನಾನು 1 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಉದ್ದ 14 ಇಟ್ಟಿದ್ದೀನಿ ನಾನು, ಅದಕ್ಕೋಸ್ಕರ ಇಲ್ಲೂ 1 ಇಂಚನ್ನು ಜಾಸ್ತಿ ಇಟ್ಟಿದ್ದೀನಿ. 8.5 ಇದ್ದದ್ದನ್ನು 9.5 ಇಟ್ಟಿದ್ದೀನಿ. ಈಗ ಇಲ್ಲಿಂದ ನೆಕ್ಕು ಬ್ರಾಡ್ ಬರಬೇಕು ಅಂದರೆ 3 ಅಥವಾ 3.25, 3.25 ಕೂಡ ಇಡ್ಬೋದು. ನಾನಿಲ್ಲಿ 3.25 ಇಡ್ತೀನಿ. ಎರಡು ಸೈಡು ಸೇಮ್ 3.25 3.25. ಈಗ ಈ 2.25ಗೆ ಮತ್ತು 3.25ಗೆ ಜಾಯಿಂಟ್ ಹಾಕಬೇಕು, ಜೋಡಿಸ್ಬೇಕು. ಎರಡನ್ನು ಸೇರಿಸಿ ಈ ಥರ 2.25 ಮಾರ್ಕ್ ಮಾಡಿದ್ದೀವಲ್ಲ, ಅದಕ್ಕೆ ಕರೆಕ್ಟಾಗಿ ಜೋಡಿಸಿ. ಈ ಕಡೆನೂ ಸೇಮ್ 2.25ಗೆ ಮಾರ್ಕ್ ಹಾಕಿದ್ದೀವಲ್ಲ, ಅಲ್ಲಿಗೆ ಜೋಡಿಸಿ. ಜೋಡಿಸಿದ ಮೇಲೆ ನಾನಿಲ್ಲಿ ರೌಂಡ್ ಶೇಪ್ ಹಾಕ್ತೀನಿ ಕಾರ್ಬಿಂದ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಡ್ರಾ ಮಾಡ್ಕೊಳ್ಳಿ. ಹೀಗೆ ಸಿಂಪಲಾಗಿ. ಈ ಕಡೆ ಟ್ಯಾಪ್ ಕೂಡ ಮಾಡ್ಕೊಬೋದು. ನೆಕ್ಕು ರೆಡಿಯಾಗಿದೆ. ಈಗ ಡಿಸೈನ್ ಮಾಡೋದಕ್ಕೆ ಈಗ ಫ್ರಂಟ್ ನೆಕ್ಕನ್ನು ಹೇಗೆ ಅಳತೆ ತಗೊಳ್ಳೋದು ಅಂತ ನೋಡೋಣ. ಈ ಎಡಗಡೆಗೆ ಈ ನೆಕ್ ಹಾಕಿದ್ದೀವಲ್ಲ, ಅದರ ಎಡಗಡೆಗೆ ಫ್ರಂಟ್ ನೆಕ್ ಬರುತ್ತೆ. ಈ ಕಡೆಗೆ ಇಲ್ಲಿಂದ ಸೇಮ್ ಉದ್ದಕ್ಕೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇಲ್ಲೂ ಸೇಮ್ 1 ಸ್ಕೇಲ್ ಆಗುವಷ್ಟು ಸ್ಟಿಚ್ಚಿಂಗಿಗೆ ಅಂತ ಬಿಟ್ಕೊಳ್ಳಿ. ಫ್ರಂಟ್ ನೆಕ್ಕಿನ ಉದ್ದ, ಫ್ರಂಟ್ ನೆಕ್ಕಿನ ಉದ್ದ 6 ಇದೆ. 6.25 ಇಡ್ತೀನಿ. ಈಗ ಈ ಕಡೆ 3.25, ಈ ಕಡೆ 3.25, ಅಲ್ಲಿಗೆ 6.25 ಆಯಿತು. 3.25 ಇಲ್ಲಿ 3.25, 6.25 ಆಯಿತು. ಈಗ ಇಲ್ಲಿ 2.25 ಇಡಬೇಕು. ನೆಕ್ಕು ಹಿಡಿದು 2.25. ಬ್ಯಾಕ್ ನೆಕ್ಕಿಗೆ ಇಟ್ಟಿದ್ದೀವಲ್ಲ, ಸೇಮ್ ಅದೇ ರೀತಿ. ಇಲ್ಲಿ ಕೆಳಗಡೆ ಬ್ರಾಡ್ ನಾನು 3.25 ಇಟ್ಟಿದ್ದೀನಿ. ಇಲ್ಲೂ ಸೇಮ್ 3.25 ಇಡ್ತೀನಿ ನಾನು. ಮೂರು ಕಾಲು. ಇದು ಮತ್ತೆ ಇದನ್ನು ಜೋಡಿಸಿ, ಈ ಪಾಯಿಂಟು ಜೋಡಿಸಿ. ಈಗ ಇಲ್ಲೊಂದು
ರೌಂಡ್ ಶೇಪನ್ನು ಅಥವಾ ನಿಮ್ಗೆ ಯಾವ್ದು ಬೇಕೋ ಆ ಶೇಪನ್ನು ಹಾಕ್ಕೊಳ್ಳಿ. ಈ ಥರ ಫ್ರಂಟ್ ನೆಕ್ ಇದು. ಈಗ ಸ್ಲೀವ್ ಮಾರ್ಕಿಂಗು ಸೇಮು. ಇದು ಅಗಲ ಎಷ್ಟಿದೆ ಅಂತ ನೋಡ್ಕೊಬೇಕು. ಅಗಲ 28.5 ಇದ್ದೆ ಇದು, ಅದಕ್ಕೋಸ್ಕರ 14 ಕಾಲಿಗೆ ನಾನು ಮಾರ್ಕ್ ಮಾಡ್ತೀನಿ. 14 ಕಾಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಈಗ ಈ ಉದ್ದನೂ ಸೇಮ್ ಡಿವೈಡ್ ಮಾಡೋಣ, ಇದ್ರೆ ಅರ್ಧ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಲ್ಲೂ 14 ಕಾಲಿಗೆ ಒಂದು ಮಾರ್ಕ್ ಮಾಡ್ತೀನಿ ನಾನು. ಇಲ್ಲೂ ಸೇಮ್ 1 ಇಂಚನ್ನು ಬಿಟ್ಕೋಬೇಕು. ಹೀಗೆ 1 ಇಂಚನ್ನು ಬಿಡಬೇಕು. ತೋರಿಸ್ತೀನಿ. ಮಧ್ಯಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಇದನ್ನು ಡಿವೈಡ್ ಮಾಡಬೇಕು. ಈಗ ಇದನ್ನು ಡಿವೈಡ್ ಮಾಡಬೇಕು. 14.5 ಇತ್ತಲ್ಲ, 14 ಕಾಲಿತ್ತು, 14 ಕಾಲನ್ನು ಡಿವೈಡ್, ಈಗ 13.5 ಅರ್ಧ, 13.5 ಅರ್ಧ, 6 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 6 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಸ್ಕೇಲ್ ಆಗುವಷ್ಟು ಬಿಟ್ಕೋಬೇಕು. ಎರಡು ಕಡೆ ಒಂದು ಸ್ಕೇಲ್ ಆಗುವಷ್ಟು ಬಿಟ್ಕೊಂಡ್ಬಿಡೋಣ. ಹೀಗೆ ಇಲ್ಲಿ 6 ಮುಕ್ಕಾಲಿಗೆ ಒಂದು ಲೈನ್ ಹಾಕ್ಕೊಂಡಿದ್ದೀವಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀನಿ. 6 ಮುಕ್ಕಾಲಿಗೆ ಇದೆ ಸ್ಟ್ರೈಟು. ಈ ಬ್ಲೌಸು 10 ಇದೆ ನಂದು, ಉದ್ದ 10 ಇದೆ. 10ಕ್ಕೆ ಒಂದು ಮಾರ್ಕ್ ಮಾಡೋಣ. 10ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಈ ಪಾಯಿಂಟನ್ನು ಜೋಡಿಸೋಣ. ಹೀಗೆ ಸ್ಟ್ರೈಟ್ ಆಗಿಟ್ಟು ಈ ಪಾಯಿಂಟಿಗೊಂದು ಮಾರ್ಕ್ ಮಾಡಿ, ಈ ಪಾಯಿಂಟಿಗೊಂದು ಮಾರ್ಕ್ ಮಾಡಿ, ಇಲ್ಲಿಂದ ಕೆಳಗಡೆಗೆ ಒಂದು ಮಾರ್ಕ್, ಇಲ್ಲಿ ಕಂಕಳ ಹತ್ರ ಒಂದು ಮಾರ್ಕು. ಇದು ಬ್ಲೌಸ್ ಪೀಸ್ ಚಿಕ್ಕದಿದೆ, ಅದಕ್ಕೋಸ್ಕರ ಎಂಡಿಗೆ ಸ್ವಲ್ಪ ಕಮ್ಮಿ ಇದೆ, ಅದು ಇಲ್ಲೊಂದು ಮಾರ್ಕ್ ಹಾಕಿ, ಇಲ್ಲೊಂದು ಮಾರ್ಕ್ ಹಾಕಿ, ಇದನ್ನು ಅಟ್ಯಾಚ್ ಮಾಡಿ. ಹೀಗೆ ಇದನ್ನು ಅಟ್ಯಾಚ್ ಮಾಡಿದರೆ ಸ್ಲೀವ್ ಮಾರ್ಕಿಂಗು ರೆಡಿ ಆಯಿತು. ಈಗ ಇದನ್ನೇ ಈ ಕಡೆ ಟ್ಯಾಪ್ ಮಾಡೋಣ.
ಇದನ್ನು ಜೋಡಿಸಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಇದನ್ನು ಜೋಡಿಸಿ ಈ ಪಾಯಿಂಟನ್ನು ಜೋಡಿಸಿ ಈಗ ಈ ಸ್ಲೀವನ್ನು ಹೀಗೆ ಜೋಡಿಸಿದ್ರೆ ಸ್ಲೀವ್ ಮಾರ್ಕಿಂಗು ರೆಡಿ ಆಯಿತು. ಟೇಲರಿಂಗು ಬರಲಿಲ್ಲ ಅಂದರೂ ಕೂಡ ಇದಕ್ಕೆ ಬ್ಲೌಸ್ ಪೀಸಿಗೆ ಆರಿ ವರ್ಕಿಗೆ ನಾವೇ ಮಾರ್ಕ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಬ್ಲೌಸ್ ಮಾರ್ಕಿಂಗನ್ನು ತೋರಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಿಂಪಲ್ಲಾಗಿ ಹೇಗೆ ಮಾಡೋದು ಮಾರ್ಕಿಂಗನ್ನು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.